ಎಸ್ ಶಿವಾಜಿರಾವ್ ರವರು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿ ಸುದೀರ್ಘ 36 ವರ್ಷ ಸೀನಿಯರ್ ಲ್ಯಾಬ್ ಟೆಕ್ನಿಕಲ್ ಆಫೀಸರ್ ಆಗಿ ಹಾಗೂ ಕರ್ನಾಟಕ ರಾಜ್ಯ ಪ್ರಯೋಗಶಾಲಾ ತಾಂತ್ರಿಕ ಅಧಿಕಾರಿಗಳ ಸಂಘದ ಗೌರವ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿ ಶಟಲ್ ಬ್ಯಾಡ್ಮಿಂಟನ್ ಕ್ರೀಡೆಯಲ್ಲಿ ರಾಜ್ಯ ಮತ್ತು ರಾಷ್ಟ್ರಮಟ್ಟವನ್ನು ಪ್ರತಿನಿಧಿಸಿ ಇಂದು ವಿಧಾನಸೌಧದಲ್ಲಿರುವ ಕರ್ನಾಟಕ ಸರ್ಕಾರದ ಸಚಿವಾಲಯದ ಔಷಧಾಲಯದಲ್ಲಿ ಸೇವಾ ನಿವೃತ್ತಿ ಹೊಂದಿರುತ್ತಾರೆ. ಹಿರಿಯ ತಜ್ಞರಾದ ಡಾಕ್ಟರ್ ಚನ್ನಕೇಶವ ಎಸ್ಪಿ, ಅಧ್ಯಕ್ಷರಾದ ಪುಟ್ಟರಾಜು ಎಚ್ಪಿ, ಫಾರ್ಮಸಿ ಅಧಿಕಾರಿಗಳಾದ ಶಾರದಾ, ಶುಶ್ರೂಷಕ ಅಧಿಕಾರಿಗಳಾದ ತುಳಸಿ, ಸಹಾಯಕರಾದ ಮುನಿರತ್ನ ಎಂ ಹಾಗೂ ಇತರೆ ಸಹೋದ್ಯೋಗಿಗಳು ಬೀಳ್ಕೊಡುಗೆ ಸಮಾರಂಭವನ್ನು ಆಯೋಜಿಸಿ ಇಲಾಖೆಯಲ್ಲಿನ ಪ್ರಾಮಾಣಿಕ ಸೇವೆಯನ್ನು ಶ್ಲಾಘಿಸುತ್ತಾ ಜೀವನದ ಮುಂದಿನ ಪಯಣ ಸುಖಕರವಾಗಿರಲಿ ಎಂದು ಹಾರೈಸಿದರು. ಈ ಸಂದರ್ಭದಲ್ಲಿ ಮೈನಾವತಿ, ಮನೋಜ್ ಕುಮಾರ್, ಲೋಕೇಶ್ ರಾವ್ ಸೇರಿದಂತೆ ಎಸ್ ಶಿವಾಜಿರಾವ್ ರವರ ಕುಟುಂಬಸ್ಥರು, ಸ್ನೇಹಿತರು ಸೇರಿದಂತೆ ಇತರರು ಭಾಗವಹಿಸಿ ಶುಭ ಹಾರೈಸಿದರು. ನಾವುಗಳು ಸಹ ನಮ್ಮ ಸಂಘದ ಗೌರವಾಧ್ಯಕ್ಷರಾಗಿ ಇಂದು ಸರ್ಕಾರಿ ಸೇವೆಯಿಂದ 36 ವರ್ಷಗಳ ಕಾಲ ಸೇವೆ ಸಲ್ಲಿಸಿ ಇವತ್ತು ಸರ್ಕಾರಿ ಸೇವೆಯಿಂದ ನಿವೃತ್ತಿ ಆಗ್ತಾ ಇದ್ದಾರೆ. ನಿಜವಾಗೂ ಅವರು ಅದೃಷ್ಟವಂತರು, ಪುಣ್ಯವಂತರು. ಇವತ್ತು ಸರ್ಕಾರಿ ಸೇವೆಯಲ್ಲಿ ಯಾರೇ ನಿವೃತ್ತಿ ಆಗ್ಬೇಕಾದ್ರೆ ಕಳಂಕ ರಹಿತ ಆಗಿ ನಿವೃತ್ತಿ ಆಗ್ಬೇಕಾದ್ರೆ ತುಂಬಾ ಕಷ್ಟ ಇದೆ. ಇವತ್ತು ಯಾವುದೇ ಒಂದು ಕಳಂಕ ಇಲ್ಲ, ಶ್ರದ್ಧೆಯಿಂದ, ನಿಷ್ಠೆಯಿಂದ, ಪ್ರಾಮಾಣಿಕವಾಗಿ ಸೇವೆ ಸಲ್ಲಿಸಿ ನಿವೃತ್ತಿ ಆಗ್ತಾ ಇದ್ದಾರೆ. ಅವರು ಇವತ್ತು ನಿವೃತ್ತಿ ಆಗ್ತಾ ಇದ್ದಾರೆ. ಅವರು ನಿವೃತ್ತಿ ಜೀವನ ಸುಖಕರವಾಗಿರ್ಲಿ, ದೇವರು ಅವ್ರಿಗೆ, ಅವ್ರ ಕುಟುಂಬ ಮತ್ತೆ ಅವ್ರಿಗೆ ಒಳ್ಳೆ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡ್ಲಿ, ನಿವೃತ್ತಿ ಜೀವನ ಸುಖಕರವಾಗಿರ್ಲಿ ಅಂತ ಹಾರೈಸ್ತೇನೆ. ಇಲ್ಲ, ಏನಾಗುತ್ತೆ ನಾನು ತುಂಬಾ ಟಯರ್ಡ್ ಆಗಿ ರಿಟೈರ್ಡ್ ಆಗ್ತಾ ಇದ್ರೆ ಆ ಸಮಸ್ಯೆ ಅದು ಇರ್ತಾ ಇತ್ತು. ನನ್ಗೆ ಏನ್ ಟಯರ್ಡ್ ಆಗಿಲ್ಲ, ರಿಟೈರ್ಡ್ ಆಗೋದು ಅಂತ ನನ್ಗೆ ಎರಡನೇ ಮಾತು ಇಲ್ಲ. ಬಟ್ ಏನಾಗುತ್ತೆ, ಹೊಸಬರಿಗೆ ನಾವು ಅವಕಾಶ ಮಾಡ್ಕೊಡ್ಬೇಕು ಅಂತಂದಾಗ ಅದು ಖುಷಿಯಿಂದ ನಾವು ನಿವೃತ್ತಿ ಹೊಂದೋದ್ರಿಂದ ಏನಾಗುತ್ತೆ, ಹೊಸಬರಿಗೆ ಈಗ ಅವಕಾಶ ಮಾಡ್ಕೊಟ್ಟಂಗಾಗುತ್ತೆ. ಇಲ್ಲಿ ಸ್ಥಳಾವಕಾಶ ಹೀಗೆ ಇದೆಲ್ಲ ಒಂದು ರೀತಿ ನ್ಯಾಚುರಲ್ ಪ್ರೋಸೆಸ್. ಆ ಪ್ರೋಸೆಸ್ಗೆ ನಾವು ತಲೆಬಾಗಿ ಆ ಪರಿಸ್ಥಿತಿಗೆ ಹೊಂದಿಕೊಂಡು ಮುಂದೆ ಬರ್ತಕ್ಕಂಥ ಯುವ ಜನಾಂಗಕ್ಕೆ ನಾವು ಯಾವ ಮಾದರಿಯಾಗಿ ಹೇಳ್ತೀವಲ್ಲ ಇವಾಗ, ಏನು ನೆಕ್ಸ್ಟ್ ಅವ್ರಿಗೆ ಯಾವ ರೀತಿ ನಮ್ಮಲ್ಲಿ ಒಂದು ಈ ಸರ್ಕಾರದ ಚೌಕಟ್ಟಿನಲ್ಲಿ ಯಾವ ತರ ಕೆಲಸ ಮಾಡ್ಕೊಂಡು ಹೋಗ್ಬೇಕು, ಅದಕ್ಕೆ ಯಾವ ರೀತಿ ಅವರು ಪ್ರಿಪೇರ್ ಆಗ್ಬೇಕು. ಯಾಕಂತಂದ್ರೆ ಆ ಒಂದು ಮಾರ್ಗದರ್ಶನ ನಮ್ಗೇನು ನಮ್ ಹಿರಿಯರು ಹಾಕೊಟ್ರು, ಆ ಮಾರ್ಗದರ್ಶನ ನಾವು ಮುಂದಿನ ಪೀಳಿಗೆ ಹಾಕೊಡೋದ್ರಿಂದ ಅವರು ಕೂಡ ಸೇವೆ ಸಲ್ಲಿಸೋದಕ್ಕೆ ಮುಂದಿನ ಒಂದು ಜನಗಳಿಗೆ ಆರಾಮಾಗಿ ಏನು ಪ್ರೆಷರ್ ಇಲ್ದಿರ ಪ್ಲೆಜರ್ ಆಗಿ ಹೆಂಗ್ ಕೆಲಸ ಮಾಡ್ಬೇಕು ಅನ್ನೋದನ್ನ ಹೇಳ್ಕೊಡ್ಬೇಕಾಗ. ಹಾಗಾಗಿ ಇದೆಲ್ಲ ಇಟ್ಸ್ ನ್ಯಾಚುರಲ್ ಪ್ರೊಸೆಸ್. ಇಷ್ಟೆಲ್ಲ ಒಂದು ನನ್ನ ಸುದೀರ್ಘವಾದ ಸೇವೆನಲ್ಲಿ ನಮ್ಗೆ ಎಲ್ಲ ಕೆಲಸ ಮಾಡ್ಲಿಕ್ಕೆ ಒಂದು ಅವಕಾಶ ಮಾಡಿಕೊಡ್ತಕ್ಕಂಥ ಎಲ್ಲ ಒಂದು ಹಿರಿಯ ಅಧಿಕಾರಿಗಳು ಆಗಿರ್ಬೋದು, ನಮ್ಮ ಕೊಲೀಗ್ಸು, ಫ್ರೆಂಡ್ಸು, ಫ್ಯಾಮಿಲೀಸ್, ಸ್ಟಾಫ್, ಮತ್ತೆ ನನ್ಗೆ ಪ್ರತಿಯೊಂದ್ ಕಡೆ ತಿದ್ದಿ ತೀಡಿ ಎಲ್ಲ ಬೆಳೆಸಿದಂತ ಎಲ್ಲ ಅಕ್ಕದಿರು, ಅಣ್ಣ ತಮ್ಮದಿರಿಗೆ, ಕೊಲೀಗ್ಸ್ಗೆ, ಕೆಲವರು ಕಾಲೆಳಿತಾರೆ ಬೇಕು ಅಂತ, ಕೆಲವರು ರೇಗಿಸ್ತಾರೆ. ಅದನ್ನೆಲ್ಲಾನು ಒಂದು ಸ್ಪೋರ್ಟಿವ್ ಆಗಿ ತಕೊಂಡು ಕೆಲವರು ರೇಗ್ತಾರೆ, ಕೊಡೋದರ್ಧ ಟೀ ಇಷ್ಟುದ್ದ ಕತೆ ಹೇಳ್ತಾರೆ. ಸೊ ಅದೆಲ್ಲದಕ್ಕೂ ಒಂದು ಹೊಂದ್ಕೊಂಡು ಒಂಥರ ಖುಷಿಯಾಗಿದ್ದಾಗ ಏನಾಗುತ್ತೆ, ಯು ಡೋಂಟ್ ಫೀಲ್ ದಟ್ ಯು ಆರ್ ವರ್ಕಿಂಗ್ ಅಂತ. ಸೊ ಇದೊಂದು ಅವಕಾಶ ಸಿಕ್ಕಿದ್ದಕ್ಕೆ ಈ ಒಂದು ನನ್ಗೆ ತುಂಬಾ ಧನ್ಯವಾದಗಳು. ಇದ್ರ ಮೂಲಕ ನಾನು ನನ್ನ ಜೊತೆ ಎಲ್ಲ ಕೆಲಸ ಮಾಡಿರ್ತಕ್ಕಂಥ ಸಹೋದ್ಯೋಗಿಗಳು, ಜೂನಿಯರ್ಸ್, ಸೀನಿಯರ್ಸ್ ಪ್ರತಿಯೊಬ್ಬರಿಗೂ ನಾನು ಆಭಾರಿಯಾಗಿದ್ದೇನೆ. ಥ್ಯಾಂಕ್ ಯು ಸೋ ಮಚ್. Good, humble, nice person, such a friendly person, always helping hand, sportive person, Sadasumuki, active person. I never seen a such person being so active in their life. ಕೆಲವರೆಲ್ಲ ಬರೀ ಬೆಳಗ್ಗೆ ತಕ್ಷಣ ಕೆಲಸ ಅದು ಇದು ಅಂದ್ಕೊಂಡಿರ್ತಾರೆ, ಬೇರೆ ಯಾವುದೋ ಚಟಗಳಿಗೆ ದಾಸರಾಗಿರ್ತಾರೆ. ಇದು ಯಾವುದೋ ಅವ್ರ ನಾನು ಕಾಣಲಿಲ್ಲ. He was very active. I love this person, personality. Thanks. Always cheerful. I wish him a very good, prosperous, retired life. ಇವ್ರು ನಮ್ಮ ತಮ್ಮ ಅಂತ ಹೇಳೋದಕ್ಕಿಂತ ತಂದೆ, ಬಂಧುನ, ಬಳಗನ ಎಲ್ಲರಿಗಿಂತ ಹೆಚ್ಚಾಗಿ ಮಗು ಅಂತ ಹೇಳ್ತೀನಿ, ಮಗ ಅಂತ ಹೇಳ್ತೀನಿ. ಯಾಕಂದ್ರೆ ಎಲ್ಲ ಸುಖ ದುಃಖ ಎಲ್ರು ನಮ್ ದೊಡ್ಡ ಕುಟುಂಬದಲ್ಲಿ ಯಾರೇ ಏನೇ ಆಗ್ಲಿ, ಏನೇ ಸ್ವಲ್ಪ ಫೋನ್ ಮಾಡಿದ್ರೆ ಸಾಕು, ತಿಳಿದ್ರೆ ಸಾಕು, ತಕ್ಷಣ ಬಂದು ಅವ್ರಿಗೇನ್ ಸಹಾಯ ಬೇಕು ಅದ್ ಮಾಡ್ತಾನೆ. ಸ್ಪೋರ್ಟಿವ್ ಆಗಿರ್ತಾನೆ, ಯಾವಾಗ್ಲೂ ನಗುಮುಖ. ಅವ್ನ ಯಾವತ್ತು ಇಂಥ ಇದಾಯ್ತು ಕಷ್ಟನೋ ಸುಖನೋ ಯಾವತ್ತೂ ಹೇಳ್ಕೊಂಡವನಲ್ಲ. ನಮ್ದು ದೊಡ್ಡ ಕುಟುಂಬ ಆದ್ರಿಂದ ಈ ಅಕ್ಕ, ತಂಗಿ, ಅಣ್ಣ, ಅತ್ತಿಗೆ ತುಂಬಾ ಜನ ಇದ್ದೀವಿ. ಅಂದ್ರೆ ಸ್ಪೋರ್ಟ್ಸ್ ಅಲ್ಲೂ ಇದ್ದಾನೆ, ನಮ್ಮ ಮಕ್ಳಿಗೆಲ್ಲ ಎನ್ಕರೇಜ್ ಮಾಡ್ತಾನೆ, ಪ್ರತಿಯೊಂದ್ರಲ್ಲೂ ಇದ್ದಾನೆ.
ನೀವು ರಿಟೈರ್ಡ್ ಆಗ್ತಿದೆ ಅಂದ್ರೆ ಇವನಿಗೆ ಆಗ್ತಿದೆ ಅಂತ ನಾವು ಹೇಳಕ್ಕೆ ಆಗಲ್ಲ. ಯಾಕಂದ್ರೆ ಇನ್ನು ತುಂಬಾ ಆಕ್ಟಿವ್ ಆಗಿದ್ದಾನೆ. ಹಾಡು ಹೇಳೋದು ಮತ್ತೆ ಅದು ಇದು ತಮಾಷೆ ಹೇಳೋದು ಎಲ್ಲ ಮಾಡ್ತಾ ಇರ್ತಾನೆ. ಇನ್ ಯಾವಾಗ್ಲೂ ಹೀಗೆ ಇರ್ಲಿ, ರಗ್ನಗ್ತಾ ಇರ್ಲಿ, ಎಲ್ರ ಜೊತೆ ಇರ್ಲಿ. ಅದಕ್ಕಿಂತ ಹೆಚ್ಚಾಗಿ ಏನು ಹೇಳಕ್ ನನಗೆ ಗೊತ್ತಾಗ್ತಿಲ್ಲ. ತುಂಬಾ ಸಂತೋಷ, ತುಂಬಾ ಖುಷಿ ಆಗ್ತಿದೆ ರಿಟೈರ್ಡ್ ಆಗ್ತಾ ಇರೋದು. ಯಾಕಂದ್ರೆ ಇನ್ನ ಅವ್ರಿಗೆ ಇನ್ನ 30 years ಅಂತ ಹೇಳ್ಬೋದು. ಅಷ್ಟು ಹೆಂಗಾಗಿಂದ ಎನರ್ಜೆಟಿಕ್. ನಮ್ ಮಕ್ಳೇ ಒಂದ್ಸತಿ ಸುಸ್ತಾಗ್ಬಿಡ್ತಾರೆ ಟ್ರಕ್ಕಿಂಗ್ ಎಲ್ಲ ಹೋದಾಗ. ನಮ್ಮ ಅಣ್ಣ ಅಷ್ಟು ಜೋಶ್ ಆಗಿ ಮತ್ತೆ 3 ಗಂಟೆ 4 ಗಂಟೆಗೆ ಎದ್ದು ಬ್ಯಾಡ್ಮಿಂಟನ್ ಆಡಕ್ ಹೋಗ್ತಾರೆ. ನಮ್ಮ ಅತ್ತಿಗೆ ಅದು ಒಂದು ಕಂಪ್ಲೇಂಟ್ ಇದೆ, ನನ್ನ ಬಿಟ್ಬಿಟ್ಟು ಬೆಳ್ಬೆಳ್ಗೆನೆ ಹೊರಟೋಗ್ಬಿಟ್ಟಿರ್ತಾರೆ ಅಂತ. ತುಂಬಾ ಖುಷಿ ಆಗ್ತಾ ಇದೆ. ಏನಂದ್ರೆ ಇನ್ನ ಹೆಂಗಾಗಿದಾರಲ್ಲ, ಅವ್ರಿಗೆ ರಿಟೈರ್ಡ್ ಅಂತ ಅಷ್ಟು ಏಜ್ ಅಂತ ಹೇಳಕ್ಕೆ ಆಗಲ್ಲ, ಅನ್ಸಲ್ಲ ಅವರು ನಮ್ಮ ಅಣ್ಣ. ಸೊ ಖುಷಿ ಆಗುತ್ತೆ, ಪ್ರೌಡ್ ಫೀಲ್ ಆಗುತ್ತೆ ನಮ್ಮ ಅಣ್ಣನ ಬಗ್ಗೆ ಎಲ್ಲ ಹೇಳಕ್ಕೆ. ಒಳ್ಳೆ ಹೆಸರು ತಗೊಂಡಿದ್ದಾರೆ. ಶಿವಾಜಿರಾವ್ ಅವರು ನಮ್ಮ ಫ್ಯಾಮಿಲಿಯಲ್ಲಿ ಒಳ್ಳೆ ಹೆಸರು ತಗೊಂಡಿರೋರು. ಒಂದು ವಿಧದಲ್ಲಿ ಉತ್ಸಾಹದ ಚಿಲುಮೆ. ಅವ್ರು ನೋಡಿದ್ರೆ ಯಾವುದೇ ವಿಧದಲ್ಲೂ ಯಾವುದೇ ಕೆಲಸ ಕಾರ್ಯಗಳಲ್ಲಿ ಆಗಲಿ ಇದೆಲ್ಲ ಸಹಾಯ ಮಾಡ್ತಾರೆ. ಜೊತೆಯಲ್ಲಿ ಈ ಎಲ್ಲ ಒಟ್ಟಿಗೆ ಇರ್ತೀವಿ. ಇದಕ್ಕೆಲ್ಲ ಕಾರಣ ಶಿವಾಜಿ ಅವರೇ. ನಮ್ ತಮ್ಮ ಎಲ್ಲರಿಗಿಂತ ಎಲ್ಲದರಲ್ಲೂ ಆಕ್ಟಿವ್ನೆಸ್, ತುಂಬಾ ಚಿಲುಮೆ, ತುಂಬಾ ಉತ್ಸಾಹ. ಎಲ್ಲ ಮಕ್ಕಳ ಜೊತೆ ಮಕ್ಕಳಾಗಿ, ದೊಡ್ಡವ್ರ ಜೊತೆ ದೊಡ್ಡವ್ರಿಗೆ ಒಂದು ಸಲಹೆ, ಚಿಕ್ಕ ಮಕ್ಕಳಿಗೆ ಸಲಹೆ, ಮತ್ತೆ ಮಕ್ಕಳ ಜೊತೆ ಚಿಕ್ಕ ಮಕ್ಕಳ ಜೊತೆ ಪಲ್ಟಿ ಹೊಡಿಯೋದಾಗ್ಲಿ, ಕುಣಿಯೋದಾಗ್ಲಿ ಎಲ್ಲ ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾ ಇದ್ದ. ಎಲ್ಲಾರ್ಗು ಒಂಥರ ಬೇಕಾದವನು ಅವನು. ಇವತ್ತು ಇದರ ಆಗೋದು ಒಂಥರ ನಮ್ಗೊಂದ್ ಸ್ವಲ್ಪ ಬೇಜಾರಾದ್ರುನು ಅದು ಮುಂದೆ ಬರೋರ್ಗೆ ಜಾಗ ಬಿಟ್ಕೊಡ್ಬೇಕಲ್ವಾ. ಅದು ಒಂದು ಮುಂದೆ ಒಂದು ಲೈಫ್ ತುಂಬಾ ಚೆನ್ನಾಗಿರ್ಲಿ. ಮಾಮ ಶಿವಾಜಿ ಮಾಮ ನಮ್ಮ ತಾಯಿ ತಮ್ಮ ಆಗ್ಬೇಕು. ನಾವು ಅಂದ್ರೆ ಸರ್ವಿಸ್ ಬಗ್ಗೆ ನಂಗೆ ಏನು ಹೇಳಕ್ ಅಷ್ಟು ಗೊತ್ತಾಗಲ್ಲ. ಬಟ್ ನಾನ್ ಚಿಕ್ಕ ವಯಸ್ಸಿಂದ ನಾನು ಮತ್ತೆ ಅವಳು ಇಬ್ರು ಜೊತೆಲಿ ಯಾವಾಗ್ಲೂ ಇದ್ದಿದ್ದು. ಮಾಮ ಜೊತೆ ಅವರು ಮೊದ್ಲಿಂದಾನು ನಮ್ಗೆ ಲೈಕ್ ಹೆಣ್ಮಕ್ಳ ತರ ಅಂತ ನೋಡಿಲ್ಲ, ಗಂಡ್ಮಕ್ಳ ತರಾನೇ ಕ್ರಿಕೆಟ್ಗೆ, ಬ್ಯಾಡ್ಮಿಂಟನ್ಗೆಲ್ಲ ಇನ್ವಾಲ್ವ್ಮೆಂಟ್ ಜಾಸ್ತಿ ಮಾಡ್ಕೊತಿದ್ರು. ಆಮೇಲೆ ರಿಟೈರ್ ಆಗ್ತಿದ್ದಾರೆ ಅನ್ನೋದ್ಕಿಂತ ಜಾಸ್ತಿ ಅವ್ರು ಅಫಿಷಿಯಲ್ ಆಗಿ ಆಫೀಸಲ್ಲಿ ರಿಟೈರ್ ಆಗ್ಬೋದು, ಬಟ್ ನಮ್ ಫ್ಯಾಮಿಲಿಯಿಂದ ಅವ್ರು ರಿಟೈರ್ ಆಗಲ್ಲ. ಅವ್ರು ಫುಲ್ ಎನರ್ಜೆಟಿಕ್ ಆಗಿ ಇರ್ತಾರೆ ಯಾವಾಗ್ಲೂ ಅಂತ ಇಷ್ಟ ಹೇಳ್ತೀನಿ. ಸುದೀರ್ಘ 36 ವರ್ಷ ಸರ್ಕಾರಿ ಸೇವೆ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿ ಸೀನಿಯರ್ ಟೆಕ್ನಿಕಲ್ ಆಫೀಸರ್ ಆಗಿ ರಿಟೈರ್ಡ್ ಆಗಿದ್ದಾರೆ ಶಿವಾಜಿರಾವ್ ಅವರಿಗೆ ಹಿರಿಯ ಸಹೋದರರು. ಅವರ ಮುಂದಿನ ಜೀವನ ಸುಖಕರವಾಗಿರಲಿ ಎಂದು ಹಾರೈಸ್ತೀನಿ. ಥ್ಯಾಂಕ್ ಯು. So I wish him a very happy retired life and welcome back to home. ನನ್ನ ಗುರುಗಳ ಸ್ಥಾನದಲ್ಲಿ ನಾನು ಅವರ ಶಿಷ್ಯನಾಗಿ ಇವತ್ತು ಒಳ್ಳೆ ಮಟ್ಟಕ್ಕೆ ಬೆಳೆಸಿದ್ದಾರೆ ಅಂತ ಹೇಳಿದ್ರೆ ಅವರ ಶಿಸ್ತು ಏನಿದೆ, ಒಂದು ಕೆಲಸದಲ್ಲಿ ಯಾವ ತರ ಶಿಸ್ತುಬದ್ಧವಾಗಿ ಕೆಲಸ ಮಾಡ್ಬೇಕು ಅಂತ ಏನಾದ್ರು ನಾನು ಕಲಿಸಿದ್ರೆ ಇವತ್ತು ಆ ಶಿವಾಜಿ ಆ ಪಾಠ ಇತ್ತು ನನಗೆ. ಈ ಲೆವೆಲ್ಗೆ ಬಂದು ನನ್ನ ಒಂದು ಒಳ್ಳೆ ಉನ್ನತವಾದ ಮಟ್ಟದಲ್ಲಿ ನನ್ನ ನಿಲ್ಸಿದೆ. ಅವರು ಒಂದೊಂದು ಕ್ಷಣಗಳು ನಮ್ಗೆ ಬುದ್ಧಿವಾದ ಹೇಳ್ತಿರುವಂತ ಮಾತುಗಳು ನಮ್ಗೆ ಬೇರೆಯವರು ಹೇಳಕ್ಕೆ ಸಾಧ್ಯ ಇಲ್ಲ. Now you can see Shivaji Daji, he's come to the last working day. Under 60 years, that is an open secret. Adru, both the couple look like they are just in their early 40s. Am I right? All right. It's not only they look like that, they are in spirit also the same. Shivaji Daji is a very good orator, very good kavi, then very good at his work also, in-depth and he's also a very good human being and a family man. Now, ಇಷ್ಟು ಜನ ಫ್ಯಾಮಿಲಿ ಮೆಂಬರ್ಸ್ ಬಂದಿದ್ದೀವಿ ಅಂದ್ರೆ ನಾವು 10 members, 5 brothers and 5 sisters. We all live with unity.